आंतरराष्ट्रीय योग दिवस निमित्त निपाणीतील शिवशंकर जोल्ले पब्लिक स्कूल या ठिकाणी मोठ्या उत्साहात साजरा झाला। यावेळी माननीय आमदार सौ शशिकला जोल्ले, माजी खासदार अण्णासाहेब जोल्ले तसेच निपाणी नगरपालिकेचे कमिशनर जगदीश हुलगेजी, हेस्कॉमचे अक्षय चौगले, CPI BS तळवार, शंकर हिरेमठ, SD शिंदे, प्रशांत रामणकटे, दशरथ कुंभार, त्याचबरोबर पतंजली योग समितीचे कार्यकारी मंडळी, काही मान्यवर मंडळी, सामाजिक कार्यकर्ते यावेळी उपस्थित होते। या कार्यक्रमाची सुरुवात मान्यवरांच्या हस्ते पूजन करून करण्यात आला होता। सुरुवातीला ओम जप व प्रार्थनाने कार्यक्रमाची सुरुवात झाली। त्यानंतर सर्व उपस्थितांना योगासनाबद्दल प्रात्यक्षिक दाखवून त्यांना त्याची फायदा कशा प्रकारे होतो ही माहिती सर्वांना देण्यात आली होती। यावेळी भरपूर नागरिकांनी प्रात्यक्षिकाप्रमाणे योगासने करून सर्वांनी याचे लाभ घेतले। यावेळी बहुसंख्येने विद्यार्थी वर्ग, शिक्षक वर्ग, नागरिक, कार्यकर्ते, सामाजिक कार्यकर्ते, भाजपाचे कार्यकर्ते, सर्व नागरिक मंडळी उपस्थित होते। संत श्वसन करायचा 2 ते 3 वेळा सामान्य श्वास। ओम भूर्भुवः तत्सवितुर्वरेण्यं भर्गो देवस्य धीमहि। ಇವತ್ತು 10ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಒಂದು ಸುಂದರ ಕ್ಷಣ। ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು, ಮಾಜಿ ಸಂಸದರು ಆದಂತಹ ಅಣ್ಣಾಸಾಹೇಬ್ ಜೊಲ್ಲೆ ಅವರೇ, ಅದೇ ರೀತಿ ಪತಂಜಲಿ ಯೋಗ ಪೀಠದ ನನ್ನ ಎಲ್ಲ ಸಹೋದರರೇ ಮತ್ತು ಸಹೋದರಿಯರೇ, ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ನಮ್ಮ ನಿಪ್ಪಾಣಿ ತಾಲೂಕಿನ ತಹಶೀಲ್ದಾರ್ ಆದಂಥ ಬಳೆಗಾರ್ ಅವರೇ, ಅದೇ ರೀತಿ CPI ಆದಂಥ ತಳವಾರ್ ಅವರೇ, ನಮ್ಮ ಹೆಸ್ಕಾಂನ ತಾಲೂಕಾ ಅಧಿಕಾರಿಗಳಾದಂಥ ಅಕ್ಷಯ್ ಚೌಗ್ಲಾ ಅವರೇ, ನಮ್ಮ ಕಮಿಷನರ್ ಆದಂಥ ಜಗದೀಶ್ ಹುಲ್ಗೆಜ್ಜಿ ಅವರೇ, ಇಲ್ಲಿ ಬಂದಂಥ ಎಲ್ಲ ನನ್ನ ಸರ್ಕಾರಿ ಅಧಿಕಾರಿ ವರ್ಗದ ಒಂದು ಮುದ್ದು ವಿದ್ಯಾರ್ಥಿನಿಯರೇ, ಆರೋಗ್ಯವೇ ಭಾಗ್ಯ ಅಂತ ಹೇಳಿ ನಮ್ಮ ಭಾರತದಲ್ಲಿ ಪೂರ್ವಜರು ಹೇಳ್ತಾರೆ। ಆರೋಗ್ಯ ಇದ್ರೆ ನಾವು ಏನ್ ಬೇಕಾದನ್ನು ಕೂಡ ಸಾಧಿಸಬಹುದು ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು। ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇಡೀ ಜಗತ್ತಿನಲ್ಲೇ ಯಾವ ದೇಶದಲ್ಲೂ ಕೂಡ ಇಂಥ ವಿದ್ಯೆಗಳು ಇರಲಿಲ್ಲ। ಅಂಥ ಎಲ್ಲ ಯೋಗ ಋಷಿ ಮುನಿಗಳು ನಮ್ಮ ಭಾರತ ದೇಶದಲ್ಲಿ ಆರೋಗ್ಯಕ್ಕೋಸ್ಕರ ಸಾವಿರಾರು ವರ್ಷಗಳ ಹಿಂದಿನಿಂದ ಈ ಯೋಗ, ಪ್ರಾಣಾಯಾಮ, ಆಯುರ್ವೇದ ಇದನ್ನೆಲ್ಲನೂ ಕೂಡ ಹೇಳ್ಕೊಂಡು ಬಂದಿದ್ರು। ಆದ್ರೆ ಕಾಲಾಂತರದಲ್ಲಿ ಅವೆಲ್ಲನೂ ಕೂಡ ನಾವು ಮರೆಯುವಂತಹ ಒಂದು ಪ್ರಸಂಗ ಆಗ್ತಾ ಇದೆ। ಯಾಕಂದ್ರೆ ಒಂದು ವೈಜ್ಞಾನಿಕ ಯುಗದಲ್ಲಿ, ಕಂಪ್ಯೂಟರ್ ಯುಗದಲ್ಲಿ, ಸ್ಪರ್ಧಾತ್ಮಕ ಯುಗದಲ್ಲಿ, ಈ ಒಂದು ವೇಗವಾಗಿ ಚಲಿಸ್ತಕ್ಕಂಥ ಈ ಒಂದು ಯುಗದಲ್ಲಿ ನೀವುಗಳೆಲ್ಲರೂ ಕೂಡ ಏನು ಅಂತಂದ್ರೆ ನಮ್ಮ ಬೆಳವಣಿಗೆಗೋಸ್ಕರ ನಾವು ಕೂಡ ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲರ ಜೊತೆಲೂ ಹೋಗ್ಬೇಕು ಅನ್ನುವಂಥ ಉದ್ದೇಶದಿಂದ ಇಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ ಇದನ್ನೆಲ್ಲನೂ ಕೂಡ ನಾವು ಮರ್ಕೋತು ಅದನ್ನ ಬಿಟ್ಕೋತು ಬರ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ವಿ। ಆದ್ರೆ ಪತಂಜಲಿ ಯೋಗ ಪೀಠದ ರಾಮದೇವ್ ಬಾಬಾ ಅವರಿರ್ಬೋದು, ನಮ್ಮ ಅಯ್ಯಂಗಾರ್ ಯೋಗದ ಗುರುಗಳಿರ್ಬೋದು, ಇವರು ಮತ್ತೆ ನಮ್ಮ ಭಾರತ ದೇಶದ ಈ ಯೋಗವನ್ನ ದೇಶಕ್ಕೆ ಪರಿಚಯ ಮಾಡುವಂತ ಒಂದು
ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ಆರೋಗ್ಯದಲ್ಲಿ ನಾವು ಇವತ್ತು ಅಲೋಪತಿಯನ್ನ ಡಿಪೆಂಡ್ ಆಗಿದ್ದೀವಿ. ಆದರೆ ಆಯುರ್ವೇದ, ಯೋಗ, ಪ್ರಾಣಾಯಾಮ, ಧ್ಯಾನ ಇದೆಲ್ಲನೂ ಕೂಡ ನಮ್ಮ ಭಾರತ ದೇಶದ ಋಷಿ ಮುನಿಗಳು ನಮಗೆ ಕೊಟ್ಟಂತ ಒಂದು ದೊಡ್ಡ ಕೊಡುಗೆ. ಅದನ್ನ ನಾವು ಇವತ್ತು ಅಭಿಮಾನ ಪಡಬೇಕು. ಎಲ್ಲೋ ಭಾರತದ ನಮ್ಮ ಈ ಒಂದು ಯೋಗಾಸನ ಹೊರ ದೇಶಗಳಲ್ಲಿ ಪರದೇಶದವರು ಇದನ್ನ ಅನುಕರಣೆ ಮಾಡ್ತಿದ್ರು. ಆದ್ರೆ ನಮ್ಮ ದೇಶದಲ್ಲಿ ಇದು ಬಹಳಷ್ಟು ಕಡಿಮೆ ಆಗ್ತಾ ಹೋಗ್ತಾ ಇತ್ತು. ಆದ್ರೆ ನಿಮ್ಮೆಲ್ಲರ ಸೌಭಾಗ್ಯ 2014ರಲ್ಲಿ ನಮ್ಮ ಭಾರತ ದೇಶದ ಚುಕ್ಕಾಣಿಯನ್ನ ಹಿಡಿದಿರ್ತಕ್ಕಂಥ 3ನೇ ಬಾರಿ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿಯವರು ಇದಕ್ಕೆ ಒಂದು ಹೊಸ ಆಯಾಮವನ್ನ ನಮ್ಮ ದೇಶಕ್ಕೆ ಕೊಟ್ಟರು. ಬರೀ ನಮ್ಮ ದೇಶಕ್ಕಷ್ಟೇ ಅಲ್ಲ, ಇವತ್ತು ನಮ್ಮ ಜಗತ್ತಿನ ಅನೇಕ ನೂರಾರು ದೇಶಗಳು ಕೂಡ ಇವತ್ತಿನ ದಿನ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನ ನಾವು ಬರೇ ಭಾರತದವರು ಆಚರಣೆ ಮಾಡ್ತಾ ಇಲ್ಲ, ಇಡೀ ಜಗತ್ತಿನ ನೂರಾರು ದೇಶಗಳು ಇವತ್ತು ಈ ಹೊತ್ತಿನಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಅದು ನರೇಂದ್ರ ಮೋದಿಜಿ ಅವರಿಂದ ಅಂತ ಹೇಳಿ ನಾವೆಲ್ಲರಬೇಕು ಅನ್ನೋದು ಈ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಯೋಗಾಸನ, ಯಾರು ಯೋಗಾಸನವನ್ನ ಅಭ್ಯಾಸ ಮಾಡ್ತಾರೆ ಬರೀ ಜೂನ್ 21ಕ್ಕೆ ಮಾತ್ರ ಮಾಡೋದಲ್ಲ, ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮ್ಮ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಎಷ್ಟು ಸ್ಟ್ರಾಂಗ್ ಆಗ್ತೀವಿ ಅನ್ನೋದಕ್ಕ ನಾನು ಮತ್ತು ಅಣ್ಣ ಸಾಹೇಬ್ರನ್ನ ನಾವು ಉದಾಹರಣೆ ಅಂತ. ಮೆಡಿಟೇಷನ್ ಅನ್ನ ಮಾಡಿ ನೋಡಿದ್ರಿ ಅಂತಂದ್ರ ನಿಮ್ಮ ಮೆಮರಿ ಪವರ್ ಕೂಡ ಜಾಸ್ತಿ ಆಗ್ತದೆ. ನೀವು ಅಭ್ಯಾಸ ಮಾಡ್ಬೇಕಾದ್ರೆ ನೆನಪುಳಿಯಂಗಿಲ್ಲ ಅಂತ ಹೇಳ್ತೀರಿ, ಇದನ್ನ ಮಾಡಿ ನೋಡಿದ್ರ ನಿಮಗೆ 100% ನೆನಪಿನ ಶಕ್ತಿ ಕೂಡ ಜಾಸ್ತಿ ಆಗ್ತದೆ. ಇಲ್ಲಿ ಇರ್ತಕ್ಕಂಥ ಮಧ್ಯಮ ವಯಸ್ಸಿನವ್ರು ಇರ್ಬೋದು ಅಥವಾ ವಯಸ್ಸಾದವರು ಕೂಡ ಇದು ಯೋಗವನ್ನ ನಾವು ಮಾಡಬಹುದು. ಅದನ್ನ ನಾವು ದಿನನಿತ್ಯದ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ನಮಗೆ ಆದಷ್ಟು ಹೃದಯದ ಕಾಯಿಲೆ ಇರ್ಬೋದು, ಬ್ರೈನ್ ಸ್ಟ್ರೋಕ್ ಇರ್ಬೋದು, ಆರೋಗ್ಯದ ಸಮಸ್ಯೆಗಳನ್ನ ನಾವು BP ಇರ್ಬೋದು, ಶುಗರ್ ಇರ್ಬೋದು, ಇದನ್ನೆಲ್ಲನೂ ಕೂಡ ಕಂಟ್ರೋಲ್ ಮಾಡೋದ್ರಲ್ಲಿ ಬಹಳಷ್ಟು ಒಳ್ಳೆಯದು ಅಂತಂದ್ರೆ ಯೋಗಾಭ್ಯಾಸ ಮತ್ತು ಪ್ರಾಣಾಯಾಮ ಮತ್ತು ಧ್ಯಾನ ಅನ್ನೋದು. ಅದಕ್ಕೆ ಇವತ್ತು ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಇವತ್ತು ಕೂಡ ಅನೇಕ ದೇಶಗಳು ಇದೇ ಹೊತ್ತಿನಲ್ಲಿ ಈ ಒಂದು ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ನಾವು ಮಾಡ್ತಾ ಇದ್ದೀವಿ. ಇದೆಲ್ಲನೂ ಕೂಡ ಇವತ್ತು ಮಾಡಿ ಇವತ್ತು ಬಿಡೋ ಅಂಥದ್ದಲ್ಲ, ಇದನ್ನ ಮತ್ತೆ ಕಂಟಿನ್ಯೂ ಮಾಡಿ ನಿಮ್ಮ ಜೀವನದಲ್ಲಿ ಇದ್ರ ಉಪಯೋಗವನ್ನ ತಗೋಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ನಮಗೆ ಪ್ರತಿ ವರ್ಷನೂ ಕೂಡ ಪತಂಜಲಿ ಯೋಗ ಪೀಠದ ಎಲ್ಲ ಶಿಕ್ಷಕರು ಕಳೆದ 15 ದಿನಗಳಿಂದ ನಿಪ್ಪಾಣಿ ನಗರದಲ್ಲಿ 10 ಕಡೆಗಳಲ್ಲಿ ಅವರು ಯೋಗ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ನಮ್ಮ ನಿಪ್ಪಾಣಿ ತಾಲೂಕಾ ಆಡಳಿತದ ಎಲ್ಲ ತಾಲೂಕಾ ಅಧಿಕಾರಿಗಳು ಕೂಡ ಇದಕ್ಕೆ ಒಂದು ಸಹಯೋಗವನ್ನ ಕೊಟ್ಟು ಇವತ್ತು ಅವರು ಕೂಡ ಇದರಲ್ಲಿ ಉಪಸ್ಥಿತರಿದ್ದಾರೆ. ನೀವೆಲ್ಲರೂ ಕೂಡ ಉಪಸ್ಥಿತರಿದ್ರಿ. ಎಲ್ರಿಗೂ ಕೂಡ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ, ಯೋಗಾಭ್ಯಾಸವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಣ, ಸುಂದರವಾದ ನಮ್ಮ ಮುಂದಿನ ಜೀವನವನ್ನ ರೂಪಿಸಿಕೊಂಡು ಒಳ್ಳೆ ಭಾರತ ದೇಶದ ಪ್ರಜೆಗಳಾಗಿ ನಾವು ಹೊರಗೆ ಹೊಮ್ಮೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಎಲ್ರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕವಾದಂತಹ ಶುಭಾಶಯಗಳನ್ನ ಕೋರಿ ನನ್ನ 2 ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಬೋಲೋ ಭಾರತ್ ಮಾತಾ ಕಿ ಧನ್ಯವಾದ. ಆಮೇಲೆ ಯಾವ ತರ ಮಾಡ್ಬೇಕು ಅಂತಂದಾಗ ನೇರವಾಗಿ ಕೂಳ್ತೀರಾ, ಸುಖಾಸನದಲ್ಲಿ ಕೂಡ್ಬೋದು, ಅಂದ್ರೆ ಅಪಾಳೆ ಚಪ್ಪಾಳೆ ಹಾಕಿ ಕೂಡ್ಬೋದು, ವಜ್ರಾಸನದಲ್ಲೂ ಕೂಡ ಕೂಡ್ಬೋದು ಮತ್ತು ಪದ್ಮಾಸನದಲ್ಲೂ ಕೂಡ ಈ ಆಸನವನ್ನ ಮಾಡಬಹುದು. ಯಾರಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಆ ರೀತಿ ತಾವೆಲ್ಲರೂ ಕೂತ್ಕೋಬೇಕು. ಕೈಗಳು ಮುದ್ರೆ ಚಿಹ್ನೆಯಲ್ಲಿರ್ಬೇಕು, ಬೆನ್ನು ಹುರಿ ಸ್ಟ್ರೇಟ್ ಆಗಿರ್ಬೇಕು. ನೀವೆಲ್ಲರೂ ಒಂದ್ಸರ್ತಿ ನೋಡ್ಕೊಡ್ರಿ ಕಪಾಲಭಾತಿ ಯಾವ ರೀತಿ ಮಾಡ್ತಾರಂತ ಹೇಳಿ. ಉಸಿರು ಒಳಗೆ ತಗೊಂಡು ಹೊರಗೆ ಬಿಡುವಂತ ಒಂದು ಪ್ರಕ್ರಿಯೆ. ಗೊತ್ತಾಯ್ತು? ಅಂದ್ರ ನಿಮ್ಮ ಉಸಿರನ್ನ ಹೊರಗೆ ಬಿಟ್ಟಾಗ ಹೊಟ್ಟೆ ಒಳಗೆ ಹೋಗ್ಬೇಕು, ಹೊಟ್ಟೆ ಅಳಗಾಡ್ತಿರ್ಬೇಕು, ಒಳಗ ಹೊರಗ ಒಳಗ ಹೊರಗ ಒಳಗ ಹೊರಗ ಈ ತರ ಮಾಡ್ತಿರ್ಬೇಕು. ಅಂದ್ರ ನೀವು ಆರಾಮಾಗಿ ಕಪಾಲಭಾತಿ ಮಾಡುವಂತ ಒಂದು ಪ್ರಾಕ್ಟೀಸ್ ಅನ್ನ ನೀವು ಮಾಡ್ಕೋಬಹುದು. ಮಾಡೋಣ. ಹಾ, ಎಲ್ಲರೂ ಸ್ಟ್ರೇಟ್ ಆಗಿ ಕೂತ್ಕೊಡ್ರಿ. ಯಾವುದೇ ಆಸನವನ್ನ ನೀವು ಉಪಯೋಗ ಮಾಡ್ಬೋದು. ಕೂತ್ ಮೇಲೆ ಕಣ್ಣುಗಳನ್ನ शांतವಾಗಿ ಮುಚ್ಚಬೇಕು. कन्न मुच्चिदाग डोळ्याच्या वरती प्रेशर असू नये, समाधान. गौतम बुद्ध कुठल्या पद्धतीने डोळं झाकलं असताना शांतपणे त्यापणे डोळं आपण झाकायचंय. दोन्ही आपल्या मांडीवरती गुडघ्याच्या वरती दोन्ही मुद्रा हस्त ठेवायचा आहे आणि आपण कपालभातीला सुरुवात करायचा आहे.
सुरू करा. आपल्या पोटाकडं तुमचं सगळ्यांचं लक्ष असू दे. ಯಾವ್ಯಾವ ಟೈಮಲ್ಲಿ ನೀವು ಉಸಿರನ್ನ ಹೊರಗೆ ಬಿಡ್ತೀರಿ ಆಯಾ ಟೈಮ್ ಪ್ರತಿದಿನ ಮೊದಲಿಗೆ 1 ನಿಮಿಷ, ಆಮೇಲೆ 2 ನಿಮಿಷ. ಇದು ನಮ್ಮ ಹೊಟ್ಟೆ, ಅದರ ಜೊತೆಗೆ ನಮ್ಮ ಜಠರದಲ್ಲಿ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಅನೇಕ ರೋಗದ ಎಲ್ಲರೂ ಕಣ್ಮುಚ್ಚಬೇಕು. ಕಣ್ಮುಚ್ಕೊಂಡು ನಾನು ಹೇಳೋದನ್ನ ಕೇಳ್ಕೋತ ನೀವು ಕಪಾಲಭಾತಿ ಮಾಡ್ಬೇಕು. ನೀವು ರೆಗ್ಯುಲರ್ ಕಪಾಲಭಾತಿ ಮಾಡ್ಕೋತೀರಿ, ನಾನು ಹೇಳ್ತಾ ಇರ್ತೀನಿ, ಅದರ ಕಡೆ ಗಮನವನ್ನ ಕೊಡ್ರಿ.